ಮತ್ತೆ ಬೆಳಗ್ಗೆ ಏನು ಕಳ್ತಿದ್ದೆ? ಸುಮ್ಮನೆ ಅಳ್ತೀಯಾ? ಸ್ಕೂಲ್ಗೆ ಹೋಗ್ತೇವೆ. ಬಾಯ್ ಬಾಯ್ ಬಾಯ್. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ನನಗೆ ಕಾಮೆಂಟ್ಸ್ ಮಾಡಿದ್ರೆ ಸೊ ನನಗೂ ಕೂಡ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಬೆಳಗ್ಗೆ ಇವತ್ತಂತೂ ಕಾಫಿಯಿಂದನೇ ಡೇನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಟೈಮ್ ಆಲ್ರೆಡಿ 7 ಆಗ್ತಿದೆ. ಸೊ ಆಚೆ ಬಂದು ಕಾಫಿನ ಕುಡಿತಾ ಇದ್ದೀನಿ. ಆಚೆ ಕ್ಲೈಮೇಟ್ ಅಂದರೆ ತುಂಬ ಕೂಲಾಗಿದೆ. ಸೊ ತೋರಿಸ್ತೀನಿ ನೋಡಿ. ಸೊ ಇವತ್ತಂದ್ರೆ ತುಂಬ ಹೊಟ್ಟೆ ಹಸಿತಿದೆ. ಸೊ ಅದಕ್ಕೋಸ್ಕರ ಕಾಫಿನ ಕುಡಿತಾ ಇದ್ದೀನಿ ಬೆಳಗ್ಗೆನೆ. ಇನ್ನು ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಬಂದು ಲೆಮನ್ ರೈಸ್ ಮಾಡಿದ್ದೀನಿ. ನಮ್ಮ ಮಕ್ಳಿಗೆ ಲೆಮನ್ ರೈಸ್ ಅಂದರೆ ತುಂಬ ಇಷ್ಟ. ಸೊ ಲೆಮನ್ ರೈಸ್ ಮಾಡು ಅಂತ ಕೇಳಿದ್ದಕ್ಕೆ ಅದನ್ನೇ ಮಾಡಿದೆ. ಆ್ಯಂಡ್ ಬಾಕ್ಸ್ಗೆ ಇಬ್ರಿಗೂ ಕೂಡ ಲೆಮನ್ ರೈಸೇ ಹಾಕ್ಕೊಟ್ಟಿದ್ದೀನಿ. ಇನ್ನು ಅದನ್ನೇ ಕೇಳ್ತಾರೆ ಆ್ಯಕ್ಚುಲಿ. ಸೊ ಅದಕ್ಕೆ ಹಾಕ್ಕೊಟ್ಟಿದ್ದೀನಿ. ಇನ್ನು ಬೆಡ್ ಸ್ಪ್ರೆಡ್ ಎಲ್ಲ ವಾಶ್ ಮಾಡಿದ್ದೆ. ಸೊ ಅದನ್ನೆಲ್ಲ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಕಾರ್ನರ್ ಪಾಯಿಂಟ್ಸು ಈ ಥರ ಇರುತ್ತಲ್ಲ ಬೆಡ್ ಸ್ಪ್ರೆಡ್ಗೆ, ಅದು ಕಾರ್ನರ್ಸ್ ಎಲ್ಲನೂ ನಾನು ನೀಟಾಗಿ ಈ ಥರ ಗಂಟು ಹಾಕಿಬಿಟ್ಟು ನಾನು ನೀಟಾಗಿ ಫೋಲ್ಡ್ ಮಾಡ್ಕೊತೀನಿ. ಆವಾಗಲೇ ನಮಗೆ ಸ್ಟಿಫಾಗಿರುತ್ತೆ. ಮಕ್ಕಳು ನಮ್ಮ ಮನೇಲಿ ಮೇಲ್ಗಡೆ ಜಂಪ್ ಮಾಡೋದು, ಸೊ ಅದನ್ನೆಲ್ಲ ಜಾಸ್ತಿ ಮಾಡ್ತಿರ್ತಾರಲ್ವ. ಸೊ ಹಾಗೆ ಫೋಲ್ಡ್ ಮಾಡಿದ್ರೆ ಏನಾಗುತ್ತೆ, ಅಗ್ಲೆಲ್ಲ ಅದು ಬರ್ತಾ ಇರುತ್ತೆ. ಇನ್ನು ಗಂಟು ಹಾಕಿಬಿಟ್ಟು ನಾವು ಫೋಲ್ಡ್ ಮಾಡಿಟ್ರೆ ಅದು ತುಂಬ ಸ್ಟಿಫಾಗಿರುತ್ತೆ. ಇದು ಮಾತ್ರ ಟ್ರಿಕ್ ವರ್ಕೌಟ್ ಆಗುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ನಿಮ್ಗೆ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂದರೆ ಟ್ರೈ ಮಾಡಿ. ಇನ್ನು ಇವತ್ತಂತೂ ನಮ್ಮ ಹಸ್ಬೆಂಡು ಬೇಗ ಡ್ಯೂಟಿಗೆ ಹೋಗಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಬೇಗ ಎದ್ಬಿಟ್ಟು ಲೆಮನ್ ರೈಸ್ ಪ್ರಿಪೇರ್ ಮಾಡಿದ್ದೆ. ಇನ್ನು ನಾನಂತೂ ನೈಟೇ ಆಲ್ಮೋಸ್ಟು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡೇ ಮಲ್ಕೊತೀನಲ್ವ. ಬೆಳಗ್ಗೆ ಎದ್ದ ತಕ್ಷಣ ಜಸ್ಟ್ ಬ್ರೇಕ್ಫಾಸ್ಟ್ ಮಾಡೋದು, ಮಕ್ಕಳನ್ನ ರೆಡಿ ಮಾಡೋದು, ಸ್ಕೂಲಿಗೆ ಕಳಿಸೋದು, ಇಷ್ಟೇ ಆಗುತ್ತೆ. ಸೊ ಹಾಗಾಗಿ ಇನ್ನು ಅದರಲ್ಲಿ ಬೇಗ ಎದ್ದರೆ ಅಂತೂ ಇನ್ನು ಟೈಮ್ ನನಗಂತೂ ಬೇಜಾನು ಉಳಿಯುತ್ತೆ. ಲೈಕ್ ಒಂದು 1 hour 1.5 hour ಎಲ್ಲ ಕೆಲಸನೂ ಮುಗ್ದೋಗುತ್ತೆ. ಸೊ ಆ ಟೈಮಲ್ಲಿ ನಾನು ಇನ್ನೂ ವೀಡಿಯೋ ಶೂಟ್ ಮಾಡ್ಕೋಬೋದು ಆ್ಯಂಡ್ ಎಡಿಟಿಂಗ್ ಮಾಡ್ಕೋಬೋದು. ಸೊ ಆ ಥರ ಟೈಮ್ ಕೂಡ ನನಗೆ ಸೇವ್ ಆಗುತ್ತೆ. ಗವ್ಯ ಬಂತು ಬಂತು ಗವ್ಯ ಬಂತು ಗವ್ಯ ಬಂತು ಗವ್ಯ ಬಂತು ಗವ್ಯ. ಓಕೆ, ಸಿಟ್. ಆಯ್ತು, ಸುಮ್ಮನೆ. ಗವ್ಯ ನೋಡು ಬಚ್ಚಿಟ್ಕೊಂಡಿದ್ದಾಳೆ. ಗವ್ಯ ಕಾಣಿಸ್ತಿಲ್ಲ, ಗವ್ಯ ಕಾಣಿಸ್ತಿಲ್ಲ, ಕಾಣಿಸ್ತಿಲ್ಲ. ಎಲ್ಲಿ ಎಲ್ಲಿ ಗವ್ಯ, ಎಲ್ಲಿ ಎಲ್ಲಿ ಬಂತು ಬಂತು. ಗವ್ಯ ಬಂದ್ಬಿಡ್ತು. ಗಮ್ಯ ಸುಮ್ಮನಿರ್ ನಾನ ಪ್ಲೀಸ್. ಎಲ್ಲಿ ಹೋಗ್ತಿದ್ಯಾ ಗವ್ಯ? ಸ್ಕೂಲ್ಗೆ ಹೋಗ್ತಿದ್ಯಾ? ಸೊ ನೋಡಿ, ಗವ್ಯ ಇವತ್ತು ಬೇಗ ಎದ್ದಿದ್ದಾಳೆ. ಬೇಗ ಬ್ರಷ್ ಮಾಡಿ, ಸ್ನಾನ ಮಾಡಿ, ಆಮೇಲೆ ಹಾಲು ಕುಡಿದು ಮಮ್ಮು ತಿಂದು ಇವಾಗೆಲ್ಲ ಹೋಗ್ತಿದ್ದಾಳೆ ಗವ್ಯ. ಸ್ಕೂಲ್ಗೆ ಹೋಗ್ತೀಯಾ? ವಾವ್, ಸೂಪರ್, ಗುಡ್ ಗರ್ಲ್. ಬಾ ಮತ್ತೆ, ಟೈಮ್ ಆಯಿತು, 9 o'clock. ಹೋಗಲ್ವಾ? ಐ ಗೊಗ್ಗಾಗಿದ್ದಾಳೆ ಗವ್ಯ. ಗವ್ಯ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ. ಬೇಗ ಎದ್ದಿ ಸ್ಕೂಲ್ಗೆ ಮಮ್ಮು ತಿಂದು ಬೇಗ ಎದ್ದಿ ಸ್ನಾನ ಮಾಡಿ ಬ್ಯಾಗ್ ಹಾಕೊಂಡು ಸ್ಕೂಲ್ಗೆ ಹೋಗಿ ಆಮೇಲೆ ಆಟ ಆಡಿ ಮಧ್ಯಾಹ್ನ ರಾತ್ರಿ ಆಟ ಆಡಿ ಚಿತ್ರ ಜೊತೆ ಆದ್ಯ ಜೊತೆ ಗವ್ಯ ಜೊತೆ ಎಲ್ಲ ಜೊತೆನೂ ಆಟ ಆಡಿ ಮನೆಗೆ ಊಟ ತಿಂದು ಮಾಡಿ ಹೊರಗಡೆ ಆಡಕ್ ಹೋಗ್ತೀವಿ. ಮೊದ್ಲೆಲ್ಲ ಬಾಯ್, ಸ್ಕೂಲ್ಗೆ ಹೋಗ್ತೇವೆ. ಬಾಯ್ ಬಾಯ್ ಇನ್ನು ಗವ್ಯನ ಸ್ಕೂಲ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಬಸ್ ಸ್ಟಾಪ್ಗೆ ಬಂದುಬಿಟ್ಟು ನಮ್ಮ ಗಮ್ಯನ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ನಮ್ಮ ಗವ್ಯ ಸ್ಕೂಲ್ ಸ್ವಲ್ಪ ನಿಯರ್ ಇದೆ, ನಮ್ಮದು ಗಮ್ಯ ಸ್ಕೂಲ್ ಸ್ವಲ್ಪ ದೂರ ಇದೆ. ಸೊ ಒಂದು 2 ಸ್ಟಾಪ್ ಆಗುತ್ತೆ. ಅದಕ್ಕೋಸ್ಕರ ಸ್ಕೂಲ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಬಂದು ನಾನು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ಮನೇಲಿ ಕೂಡ ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ಇವಾಗ ನಾನು ರೆಡಿಯಾಗಿ ನಮ್ಮ ಸ್ಟೋರ್ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲೋಗಿ ಅಲ್ಲಿ ಸ್ಟೋರಲ್ಲಿ ಇದ್ದರೆ ಅವನು ನಮ್ಮ ತಮ್ಮ ಹೋಗಿ ಕರ್ಕೊಂಬರ್ತಾನೆ ಗವ್ಯನ. ಸೊ ಇವತ್ತು ಬಿಸಿಲಿದೆ ಅಂತ ಅನ್ನಿಸ್ತಿದೆ. ಸೊ ಹೋಗಿ
ನೋಡಬೇಕು. ಅವ್ನಿಗೇನಾದರೂ ವರ್ಕ್ ಇಲ್ಲ ಅಂದರೆ ಹೋಗಿ ಕರ್ಕೊಂಬರ್ತಾನೆ ಗವ್ಯನ, ಏನಾದರೂ ವರ್ಕ್ ಇದ್ದರೆ ಅಂತೂ ನಾನೇ ಹೋಗಿ ಕರ್ಕೊಂಬರ್ತೀನಿ. ಸೊ ಅದಕ್ಕೋಸ್ಕರ ನಾನು ಒಂದು ಹಾಫ್ ಆನ್ ಅವರ್ ಮುಂಚೆನೇ ಹೋಗ್ತಾ ಇದ್ದೀನಿ. ನಮ್ಮ ಶಾಪ್ ಹತ್ರ ಅಂತೂ ಬಂದಿದ್ದಾಯಿತು. ಬಿಸಿಲಿದೆ, ಹೋಗೋಕ್ಕಾಗ್ತಿಲ್ಲ ಸ್ಕೂಲ್ ಹತ್ರ ಗವ್ಯನ ಕರ್ಕೊಂಬರೋಕ್ಕೆ. ಅದಕ್ಕೆ ನಮ್ಮ ಶಾಪಲ್ಲಿರೋ ಹುಡುಗನ ಕಳಿಸ್ದೆ, ಹೋಗಿ ಕರ್ಕೊಂಬ ಅಂತ ಹೇಳಿ. ಸೊ ಅವ್ನು ಹೋದ್ರೂ ಕೂಡ ಕಳಿಸ್ತಾರೆ. ಯಾಕೆ ಅಂತಂದರೆ ನಾನು ಸ್ಕೂಲಲ್ಲಿ ಹೋಗ್ಬಿಟ್ಟು ಅವ್ರಿಗೆಲ್ಲ ಹೇಳಿದ್ದೀನಿ, ಇವ್ನು ನನ್ನ ತಮ್ಮ, ನಮ್ಮ ಶಾಪಲ್ಲಿ ವರ್ಕ್ ಮಾಡೋ ಹುಡುಗ. ಸೊ ನಾನು ಯಾವತ್ತಾದರೂ ಸ್ಕೂಲ್ ಹತ್ರ ಬಂದಿಲ್ಲ ಅಂದರೆ ಇವನ್ನ ಕಳಿಸ್ತೀನಿ, ನೀವು ಆರಾಮಾಗಿ ಕಳಿಸಿ ನಮ್ಮ ಮಗಳನ್ನ ಅಂತ ಹೇಳಿದ್ದೆ ಸ್ಕೂಲಲ್ಲಿ. ಸೊ ಹಾಗಾಗಿ ಅವ್ರು ಕಳಿಸ್ತಾರೆ. ಸೊ ನಾನು ಹೋಗ್ತಾ ಇರ್ತೀನಿ, ಮತ್ತು ಇವನು ಕೂಡ ಹೋಗಿ ಕರ್ಕೊಂಬರ್ತಾ ಇರ್ತಾನೆ. ಇನ್ನು ಗವ್ಯ ಬಂದಮೇಲೆ ನಾನು ಗವ್ಯ ಇನ್ನೂ 1 ಅವರ್ ಇಲ್ಲೇ ಕೂತಿರ್ತೀವಿ. ಇನ್ನು ಗಮ್ಯ ಬರೋದು ಇನ್ನೂ 1 ಅವರ್ ಲೇಟ್ ಆಗುತ್ತಲ್ಲ, ಆಮೇಲೆ ಬಸ್ ಸ್ಟಾಪ್ ಹತ್ರ ಹೋಗಿ ಗಮ್ಯನ ಕರ್ಕೊಂಡು ಇನ್ನು ಹಂಗೆ ಮನೆಗೆ ಹೋಗ್ಬಿಡ್ತೀವಿ. ಮನೆಗೆ ಹೋಗಿ ಊಟ ಮಾಡೋದು, ಮಲ್ಕೊಳ್ಳೋದು, ನಾನಲ್ಲ ಮಕ್ಕಳು. ಇನ್ನು ನನಗಂತೂ ಆ ಮಕ್ಕಳು ಮಲಗಿದ ಮೇಲೆ ನಾನು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡ್ಕೊಳ್ಳೋದು, ಮನೇಲಿ ಏನಾದರೂ ಕೆಲಸ ಇದ್ದರೆ ಇಷ್ಟೊತ್ತಿಗೆ ಮನೇಲೆಲ್ಲ ಕೆಲಸ ಮುಗಿಸೇ ಬಂದಿರ್ತೀನಿ. ಇನ್ನು ವೀಡಿಯೋ ಎಡಿಟಿಂಗ್ ಮಾಡೋದು, ಸೊ ಅದನ್ನು ಮಾಡಿಕೊಂಡು ಆಮೇಲೆ ನಮ್ಮ ಹಸ್ಬೆಂಡ್ಗೆ ಇನ್ನು 6 ಗಂಟೆಗೆ ಊಟ ರೆಡಿ ಮಾಡಬೇಕಲ್ಲ. ಸೊ ಇನ್ನು ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋದು, ಸೊ ಇನ್ನೂ ಏನಾದರೂ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದು, ಸೊ ಆ ಥರ ಮಾಡ್ತಾ ಇರ್ತೀನಿ. ನಾನು ಕೂಡ ಅರೌಂಡ್ ಒಂದು 1 ಅವರ್ ಆದರೂ ರೆಸ್ಟ್ ಮಾಡ್ತೀನಿ. ಇನ್ನು ಹಂಗೆ ನಮ್ಮದು ಡೈಲಿ ರೊಟೀನ್ ಹೀಗೆ ಇರುತ್ತೆ ಆಲ್ಮೋಸ್ಟ್. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ನನಗೆ ಕಾಮೆಂಟ್ಸ್ ಮಾಡಿದ್ರೆ ಸೊ ನನಗೂ ಕೂಡ ಗೊತ್ತಾಗುತ್ತೆ. ಸೊ ಆ ಥರ ವೀಡಿಯೋಸ್ನ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆನಾ? ಬೈ. ಗವ್ಯ ಬಂತು. ಗವ್ಯ ಚೆನ್ನಾಗಿ. ಗವ್ಯ ಅಳೋದೆಲ್ಲ ಸ್ಟಾಪ್ ಆಯಿತಾ? ಸ್ಟಾಪ್ ಆಯ್ತಾ ಇಲ್ವಾ? ಸ್ಟಾಪ್ ಆಗಿಲ್ಲ ಅಳೋದು, ಚೆನ್ನಾಗಿ ಅಳ್ತಿದ್ದ. ವೆರಿ ಗುಡ್. ಇವತ್ತು ಚೆನ್ನಾಗಿ ಹತ್ಕೊಂಡಲ್ಲಮ್ಮ ನೀನು, ಅಳ್ತಿದ್ದಲ್ಲಮ್ಮ ಚೆನ್ನಾಗಿ. ಎಷ್ಟೊತ್ತು ಹತ್ತದೆ ನೀನು ಸ್ಕೂಲಲ್ಲಿ? ಇವಾಗ ಹತ್ತಿಲ್ವಾ? ಅಳ್ಬೇಕಿತ್ತು ತಾನೇ. ವಾಟ್ರ್ ಬಾಟಿಲ್ ಇತ್ತು, ಆರಾಮಾಗಿ ಆ ಬಾಟ್ಲಾದ್ರೂ ತುಂಬಿಸ್ಬೋದಿತ್ತಪ್ಪ. ಹತ್ತು ಅಲ್ಲ? ಮತ್ತು ಬೆಳಗ್ಗೆ ಏನು ಕಳ್ತಿದ್ದೆ? ಸುಮ್ಮನೆ ಅಳ್ತೀಯಾ? ಅಮ್ಮು ಜಿಯಾ ಎಲ್ಲ ಖಾಲಿ ಮಾಡ್ದ? ಹಾಂ, ತೋರಿಸು ವಾಟ್ರ್ ಬಾಟ್ಲ್, ತೋರಿಸು. ನೀರು ಖಾಲಿ ಆಗಿದೆ ಇಲ್ಲ ನೋಡೋಣ, ತೋರ್ಸು ಬಂಗಾರ. ಏನು ಬರೀತಿದ್ಯಾ ನೋಡಿ. ನಮ್ಮ ಗವ್ಯ ಸ್ಕೂಲಿಂದ ಬಂದ ತಕ್ಷಣ ಫುಲ್ ಬ್ಯುಸಿ ಆಗಿದ್ದಾಳೆ, ಬಿಕಾಸ್ ಶಿ ಈಸ್ ರೈಟಿಂಗ್ ಸಮಥಿಂಗ್. ಏನು ಬರೀತಿದ್ಯಾ ಬಂಗಾರ? ಎಲ್ಲಿ ತೋರಿಸು ನೋಡಿ ಏನು ಬರೀತಿದ್ದಾಳಂತ. ಸುಮ್ಮನೆ ಅದೇನೋ ಲೈನ್ಸ್ ಹಾಕ್ತಾ ಇದ್ದಾಳೆ, ಅದನ್ನೇ ABCD ಬರೀತಿದ್ದಾಳಂತೆ. ಇನ್ನು ಅಡುಗೆ ಎಲ್ಲ ಆಯಿತು. ಇವಾಗ ನನಗೋಸ್ಕರ ಸ್ವಲ್ಪ ಟೀನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇನ್ನು ಸ್ವಲ್ಪ ಪಾತ್ರೆ ಎಲ್ಲ ಇದೆ, ಆ ಪಾತ್ರೆನೆಲ್ಲ ವಾಶ್ ಮಾಡ್ಕೋಬೇಕು. ಸೊ ವಾಶ್ ಮಾಡ್ಕೊತಾ ಇದ್ದೀನಿ. ಟೀ ಟೈಮ್ ಆಯಿತು, ನಾನಂತೂ ಟೀ ಕುಡಿತಾ ಇದ್ದೀನಿ. ಅಡುಗೆ ಎಲ್ಲ ಆಯಿತು, ಇನ್ನು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಬೇಕು. ಇವಾಗ ಅಷ್ಟರಲ್ಲಿ ಟೀ ಕುಡಿಯೋಣ. ಆ್ಯಂಡ್ ನೋಡಿ ನಮ್ಮ ಮಕ್ಕಳಿಬ್ರು ಏನು ತಿಂತಿದ್ದೀರಾ? ಕೇಕು. ಆ್ಯಕ್ಚುಲಿ ಇವತ್ತೊಂದು ಕೇಕ್ನ ಪ್ರಿಪೇರ್ ಮಾಡಿದ್ದೀನಿ. ಮನೇಲೇ ಕಪ್ ಕೇಕ್ಸ್ನ ಪ್ರಿಪೇರ್ ಮಾಡಿದೆ. ಸೊ ಮಕ್ಕಳಿಗೆ ಕೊಟ್ಟಿದ್ದೀನಿ, ಮಕ್ಕಳು ತಿಂತಾ ಇದ್ದಾರೆ. ಸೊ ಇನ್ನು ಎಲ್ಲ ಕೆಲಸ ಮುಗೀತು, ಅಡುಗೆ ಎಲ್ಲ ಆಯಿತು. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ದೇವ್ರಿಗೆ ದೀಪನ ಹಚ್ಚಿಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಇವತ್ತು ಫ್ರೈಡೇ ಅಲ್ವಾ, ಸೊ ಹಾಗಾಗಿ ಇನ್ನು ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಚಪಾತಿ ಅಂತೂ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಜೀಗುಜ್ಜೆ ಮತ್ತೆ ಚಪಾತಿ ಕಾಂಬಿನೇಷನ್ ನೋಡಿ. ಸೊ ಇವಾಗ ತಿಂತಾ ಇದ್ದೀವಿ, ನಾವಂತೂ ತಿನ್ನಬೇಕು. ನಮ್ಮ ಗಮ್ಯ ನೋಡಿದ ತಕ್ಷಣ ಚಿಕನ್ ತಿಂತಿದ್ಯಾ ಅಂತ ಕೇಳ್ತಿದ್ದಾಳೆ. ಹಾಂ, ಚಿಕನ್ನೇ ಅದು, ತಿನ್ನು, ತುಂಬ ಚೆನ್ನಾಗಿರುತ್ತೆ. ಆಯಿತಾ? ಓಕೆ, ಬಾಯ್. ಮಾಡ್ತಿದ್ದಾಳೆ ನಿಂದು ನಿಮ್ಮ ಅಪ್ಪಂದು ಸೇಮ್ ಮೂಗು, ಸೇಮ್ ಫೇಸು, ಎಲ್ಲ ಸೇಮ್ ಅಲ್ವಾ? ಗವ್ಯ ನೀನು ನಿಮ್ಮ ಅಪ್ಪ 3 ಜನನೂ ಸೇಮ್ ಒಂದೇ ಥರ ಇದ್ದೀರಾ ಅಂತ. ನಾನು ನಮ್ಮ ಅಪ್ಪ ಅಮ್ಮನ ಥರ ಇದ್ದೀನಿ, ನಾನು ನಮ್ಮ ಅಪ್ಪನ ಥರ ಇದ್ದೀನಿ, ನೀವು ನಿಮ್ಮ ಅಪ್ಪನ ಥರ ಇದ್ದೀರಾ ಅಷ್ಟೇ. ನಮ್ಮ ತಂಗಿ ಇಲ್ಲ, ನಮ್ಮ ಅಕ್ಕ ಇದ್ದಾರೆ, ನಮ್ಮ ಅಣ್ಣ ಇದ್ದಾರೆ. ನಮ್ಮಮ್ಮ ಅವ್ರ ಅಪ್ಪನ ಥರ ಇದ್ದಾರೆ.
ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಹಾಗೆ ಹೋಗಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದಲ್ವಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್.